ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗುರಿ ಇಲ್ಲದ ಬಾಣದಂತೆ ಇಷ್ಟು ದಿನ ಅಲೆದಾಡಿದ್ದು ಸಾಕು. ನಿಮ್ಮ ಸಾಮರ್ಥ್ಯ ಏನೆಂಬುದು ಜಗತ್ತಿಗೆ ಗೊತ್ತಾಗುವ ಸಮಯ ಬಂದೇ ಬಿಟ್ಟು. ಧನು ರಾಶಿಯವರೇ, ನೀವು ಅಗ್ನಿ ತತ್ವದವರು, ಸೋಲನ್ನ ಎಂದೂ ಒಪ್ಪಿಕೊಳ್ಳದವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗದೆ ನಂಬಿದವರೇ ಕುತ್ತಿಗೆ ಕುಯ್ದಾಗ ದೇವರಿದ್ದಾನೆ ಎಂದು ನಂಬುವುದೇ ಕಷ್ಟ ಎನ್ನುವ ಪರಿಸ್ಥಿತಿಗೆ ನೀವು ಬಂದಿರಬಹುದು. ಕಷ್ಟಗಳ ಸುಳಿಯಲ್ಲಿ ಸಿಲುಕಿ ದಾರಿ ಕಾಣದೆ ಕಂಗಾಲಾಗಿರುವ ನಿಮ್ಮನ್ನ ಕೈಹಿಡಿಯಲು ಆ ಭಗವಂತನೇ ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ. ಧನು ರಾಶಿಯವರ ಪಾಲಿಗೆ ಕೇವಲ 1 ವರ್ಷವಲ್ಲ, ಅದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಒಂದು ಹೊಸ ಅಧ್ಯಾಯ. ಈ ವರ್ಷ ನಿಮಗೆ ರಾಜಯೋಗ ಕಾದಿದೆ, ಆದರೆ ಅದರ ಜೊತೆಗೆ ಒಂದು ದೊಡ್ಡ ಕಂಟಕವು ಎದುರಾಗಲಿದೆ. ಒಂದು ಬಾರಿ ಸಮಸ್ಯೆ ನಿಮ್ಮನ್ನ ಹಿಂಬಾಲಿಸುತ್ತಿದೆ, ಆದರೆ ಎದೆಗುಂದಬೇಡಿ. ಅದಕ್ಕೆ ಅತಿ ಸರಳವಾದ ಪರಿಹಾರವನ್ನ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ಯಾರು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯುವುದು ಖಚಿತ. ಧನು ರಾಶಿಯವರು ಎಂದರೆ ಸಾಕ್ಷಾತ್ ಧರ್ಮದ ಪ್ರತೀಕ, ದೈವ ಭಕ್ತರು. ಆದರೆ ನಿಮ್ಮ ಭಕ್ತಿಗೆ ತಕ್ಕ ಫಲ ಸಿಗುವುದು ಸಮಯ ಬಂದಿದೆ. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗಲು ಈಗಾಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಗುರುರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ. ಧನು ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 12 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ ಸ್ನೇಹಿತರೆ. ಮೊದಲನೆಯದಾಗಿ ಧನು ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ತುಂಬ ನೇರ ನಡೆನುಡಿಯವರು. ಮನಸ್ಸಿನಲ್ಲಿ ಒಂದು, ಹೊರಗೆ ಒಂದು ಇಟ್ಕೊಂಡು ಮಾತನಾಡುವುದು ನಿಮಗೆ ಬರುವುದಿಲ್ಲ. ಇದೇ ಕಾರಣಕ್ಕೆ ನಿಮಗೆ ಶತ್ರುಗಳು ಹೆಚ್ಚು. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಿ. ದಾನ ಧರ್ಮದಲ್ಲಿ ಎತ್ತಿದ ಕೈ ನಿಮ್ಮದು. ಆದರೆ ಈಗ ನಡೆಯುವ ಮೊದಲೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಏರಿಕೆ ಮತ್ತು ಅಧಿಕಾರ ಪ್ರಾಪ್ತಿ. ಹೌದು, ನಿಮ್ಮ ರಾಶ್ಯಾಧಿಪತಿ ಗುರುವು ಪ್ರಬಲ ಸ್ಥಾನದಲ್ಲಿರುವುದರಿಂದ ಉದ್ಯೋಗದಲ್ಲಿ ನೀವು ಇಷ್ಟು ವರ್ಷ ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗಲಿದೆ. ಆಫೀಸ್ನಲ್ಲಿ ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ನೀಡಲಿದ್ದಾರೆ. ಇಷ್ಟು ದಿನ ನಿಮ್ಮನ್ನ ಮೂಲೆಗುಂಪು ಮಾಡಿದವರೇ ಈಗ ನಿಮ್ಮ ಸಲಹೆಗಾಗಿ ಕಾಯುವ ಪರಿಸ್ಥಿತಿ ಬರಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಅಥವಾ ಉನ್ನತ ಹುದ್ದೆಗಾಗಿ ಪರೀಕ್ಷೆ ಬರೆದವರಿಗೆ ನೇಮಕಾತಿ ಪತ್ರ ಕೈಸೇರುವ ಪ್ರಬಲ ಯೋಗವಿದೆ. ಧನು ರಾಶಿಯವರು ಸ್ವಾಭಿಮಾನಿಗಳು, ಯಾರಿಗೂ ತಲೆಬಾಗದವರು. ಈ ವರ್ಷ ನಿಮ್ಮ ಸ್ವಾಭಿಮಾನಕ್ಕೆ ತಕ್ಕಂತಹ ಗೌರವ ಸಿಗಲಿದೆ. ಎರಡನೇ ದೊಡ್ಡ ಘಟನೆ ಆರ್ಥಿಕ ಸುಧಾರಣೆ ಮತ್ತು ಸಾಲ ಮುಕ್ತಿ. ಧನು ರಾಶಿಯವರು ಹಣವನ್ನು ನೀರಿನಂತೆ ಖರ್ಚು ಮಾಡುವವರು, ಆದರೆ ಅದು ತಮಗಾಗಿ ಅಲ್ಲ, ಬೇರೆಯವರಿಗಾಗಿ. ಕಷ್ಟ ಎಂದು ಬಂದವರಿಗೆ ಇಲ್ಲ ಎನ್ನದೆ ಕೊಡುವ ಗುಣ ನಿಮ್ಮದು. ಇದರಿಂದಾಗಿ ನೀವು ಸಾಲದ ಸುಳಿಯಲ್ಲಿ ಸಿಲುಕಿರುತ್ತೀರಿ. ಆದರೆ ಗುರುಬಲದಿಂದ ಧನಸ್ಥಾನ ತುಂಬಲಿದೆ. ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆದಾಯ ಹರಿದು ಬರಲಿದೆ. ವಿಶೇಷವಾಗಿ ಸಿಗಲ್ಲ ಎಂದು ಬಿಟ್ಟಿದ್ದ ಹಳೆಯ ಸಾಲದ ಹಣ ಅಥವಾ ಪೂರ್ವಜರ ಆಸ್ತಿಯಿಂದ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ. ಸಾಲ ಬಾಧೆಯಿಂದ ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದ ನಿಮಗೆ ನೆಮ್ಮದಿಯ ವರ್ಷವಾಗಲಿದೆ. ನಿಮ್ಮ ಜೇಬು ಸದಾ ತುಂಬಿರುತ್ತದೆ ಮತ್ತು ಹಣಕಾಸಿನ ಮುಗ್ಗಟ್ಟು ಸಂಪೂರ್ಣವಾಗಿ ಮಾಯವಾಗಲಿದೆ. ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಮತ್ತು ವಾಹನ ಯೋಗ. ಧನು ರಾಶಿಯವರು ವಿಶಾಲ ಮನಸ್ಸಿನವರು, ಹಾಗೆಯೇ ವಿಶಾಲವಾದ ಮನೆಯಲ್ಲಿರಲು ಬಯಸುವವರು. ಇಕ್ಕಟ್ಟಾದ ಬಾಡಿಗೆ ಮನೆಯಲ್ಲಿ ಉಸಿರುಗಟ್ಟುವ ಜೀವನ ನಡೆಸುತ್ತಿದ್ದ ನಿಮಗೆ ಸ್ವಂತ ಸೂರು ಕಟ್ಟುವ ಯೋಗ ಕೂಡಿ ಬರಲಿದೆ. ನೀವು ಅಂದುಕೊಂಡ ಜಾಗದಲ್ಲಿ ವಾಸ್ತು ಪ್ರಕಾರ ಸುಂದರವಾದ ಮನೆಯನ್ನ ನಿರ್ಮಿಸುವಿರಿ. ಇನ್ನು ವಾಹನ ವಿಚಾರಕ್ಕೆ ಬಂದರೆ ಧನು ರಾಶಿಯವರು ಪ್ರಯಾಣ ಪ್ರಿಯರು. ಈ ವರ್ಷ ನೀವು ದೂರದ ಪ್ರಯಾಣಕ್ಕೆ ಅನುಕೂಲವಾಗುವಂತಹ ದೊಡ್ಡ ಕಾರು ಅಥವಾ ಐಷಾರಾಮಿ ವಾಹನವನ್ನು ಖರೀದಿಸಲಿದ್ದೀರಿ. ಇದು ಸಮಾಜದಲ್ಲಿ ನಿಮ್ಮ ಅಂತಸ್ತನ್ನು ಹೆಚ್ಚಿಸಲಿದೆ. ನಾಲ್ಕನೆಯ ಮಹತ್ತರ ಘಟನೆ ವಿದೇಶ ಯೋಗ ಮತ್ತು ಉನ್ನತ ವ್ಯಾಸಂಗ. ಧನು ರಾಶಿಯವರು ಕಾಲಪುರುಷನ ಜಾತಕದಲ್ಲಿ 9ನೇ ಮನೆಯಾಗಿದೆ. ಇದು ದೂರ ಪ್ರಯಾಣವನ್ನು ಸೂಚಿಸುತ್ತದೆ. ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಎಂದು ಕನಸು ಕಾಣುತ್ತಿದ್ದೀರೋ ಅವರ ವೀಸಾ ಮತ್ತು ಪಾಸ್ಪೋರ್ಟ್ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ನಡೆಯಲಿವೆ. ವಿದೇಶದಲ್ಲಿ ಉದ್ಯೋಗ ಸಿಗುವುದು ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ಪ್ರತಿಷ್ಠಿತ ಯೂನಿವರ್ಸಿಟಿಗೆ ಹೋಗುವ ಯೋಗವಿದೆ. ಧನು ರಾಶಿಯವರು ಜ್ಞಾನಾರ್ಜನೆಯಲ್ಲಿ ಯಾವಾಗಲೂ ಮುಂದು. ಹೊಸ ವಿಷಯಗಳನ್ನು ಕಲಿಯಲು ನೀವು 7 ಸಮುದ್ರ ದಾಟಲು ಸಿದ್ಧ. ಈ ವರ್ಷ ನಿಮ್ಮ ಆಸೆ ಈಡೇರಲಿದೆ. ಐದನೇ ಘಟನೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಮತ್ತು ಪ್ರೇಮ. ಸಕಲ ಧನು ರಾಶಿಯವರು ಪ್ರೀತಿಯಲ್ಲಿ ತುಂಬ ಪ್ರಾಮಾಣಿಕರು, ಆದರೆ ಸಂಗಾತಿಯಿಂದ ನಿರೀಕ್ಷಿತ ಪ್ರೀತಿ ಸಿಗದೆ ನೊಂದುಕೊಂಡಿರುತ್ತಾರೆ. ಗುರುಬಲದಿಂದ ಅವಿವಾಹಿತರಿಗೆ ಯೋಗ್ಯವಾದ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ. ಪ್ರೀತಿಸುತ್ತಿರುವ ಜೋಡಿಗಳಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ. ವಿಶೇಷವಾಗಿ ಮದುವೆಯ ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಸಂಗಾತಿಯ ಹೆಸರಿನಲ್ಲಿ ಮಾಡುವ ಕೆಲಸಗಳು ಕೈ ಹಿಡಿಯಲಿವೆ.
ದಾಂಪತ್ಯ ಜೀವನದಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಒಬ್ಬರಿಗೊಬ್ಬರು ಆದರ್ಶ ದಂಪತಿಗಳಂತೆ ಬಾಳುವಿರಿ. 6ನೇ ಘಟನೆ ಸ್ವಂತ ವ್ಯವಹಾರ ಮತ್ತು ಬಿಸ್ನೆಸ್ನಲ್ಲಿ ದಿಗ್ವಿಜಯ. ಧನು ರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಹೆದರುವುದಿಲ್ಲ. ನೀವು ಹೊಸ ಬಿಸ್ನೆಸ್ ಶುರು ಮಾಡಿದರೆ ಅಥವಾ ಈಗಿರುವ ಬಿಸ್ನೆಸ್ಗೆ ಬಂಡವಾಳ ಹಾಕಿದರೆ ಅದು ಬಂಗಾರದ ಬೆಲೆ ನೀಡಲಿದೆ. ವಿಶೇಷವಾಗಿ ಶಿಕ್ಷಣ ಸಂಸ್ಥೆ, ಕನ್ಸಲ್ಟೆನ್ಸಿ, ಟ್ರಾವೆಲ್ಸ್ ಅಥವಾ ಆಹಾರೋದ್ಯಮದಲ್ಲಿ ಇರುವವರಿಗೆ ಸುವರ್ಣಯುಗ. ನಿಮ್ಮ ಪ್ರತಿಸ್ಪರ್ಧಿಗಳು ಎಷ್ಟೇ ತಂತ್ರ ಮಾಡಿದರೂ ನಿಮ್ಮ ಬುದ್ಧಿವಂತಿಕೆ ಮತ್ತು ದೈವಬಲದ ಮುಂದೆ ಅವರು ಸೋಲಲೇಬೇಕು. ನಿಮ್ಮ ವ್ಯವಹಾರದ ಕೀರ್ತಿ 10 ದಿಕ್ಕಿಗೂ ಹಬ್ಬಲಿದೆ. 7ನೇದು ಶೇರ್ ಮಾರ್ಕೆಟ್ ಮತ್ತು ಹೂಡಿಕೆಯಲ್ಲಿ ಲಾಭ. ಧನು ರಾಶಿಯವರಿಗೆ ಒಂದು ವಿಶೇಷವಾದ ಇಂಟ್ಯೂಷನ್ ಇರುತ್ತದೆ. ಯಾವುದು ಸರಿ ಯಾವುದು ತಪ್ಪು ಎಂದು ಊಹಿಸುವ ಶಕ್ತಿ ನಿಮಗಿದೆ. ಷೇರು ಮಾರುಕಟ್ಟೆಯಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಮಾಡುವ ಹೂಡಿಕೆ ದೀರ್ಘಕಾಲದಲ್ಲಿ ದೊಡ್ಡ ಮೊತ್ತವನ್ನು ತಂದುಕೊಡಲಿದೆ. ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಹೂಡಿಕೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಲಾಟರಿ ಅಥವಾ ಚೀಟಿ ವ್ಯವಹಾರಗಳಲ್ಲಿಯೂ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆಗಳನ್ನು ಗ್ರಹಗಳು ತೋರಿಸುತ್ತಿವೆ. ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಜೂಜಾಡಲು ಹೋಗಬೇಡಿ. 8ನೇ ಘಟನೆ ಕೋರ್ಟು ಕಚೇರಿ ವ್ಯಾಜ್ಯಗಳ ಇತ್ಯರ್ಥ. ಧನು ರಾಶಿಯವರು ನ್ಯಾಯದ ಪರವಾಗಿ ಹೋರಾಡುವವರು. ನಿಮಗೆ ಅನ್ಯಾಯವಾದರೆ ಸುಮ್ಮನೆ ಕೂರುವವರಲ್ಲ. ನಿಮ್ಮ ಮೇಲೆ ಯಾರಾದರೂ ಸುಳ್ಳು ಕೇಸ್ ಹಾಕಿದ್ದರೆ ಅಥವಾ ಆಸ್ತಿಗಾಗಿ ಕೋರ್ಟ್ ತಲೆದಾಟವಿದ್ದರೆ ಅದೆಲ್ಲದಕ್ಕೂ ಮುಕ್ತಿ ಸಿಗಲಿದೆ. ನೀವು ತೀರ್ಪು ಪರವಾಗಿ ನಿಮ್ಮ ಪರವಾಗಿ ಬರಲಿದೆ. ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಇದ್ದ ಆಸ್ತಿ ಜಗಳಗಳು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಯಲಿವೆ. ನಿಮಗೆ ಸಲ್ಲಬೇಕಾದ ಆಸ್ತಿಯ ಪಾಲು ಗೌರವಯುತವಾಗಿ ನಿಮಗೆ ಸಿಗಲಿದೆ. 9ನೇದು ದೈವ ಕಾರ್ಯ ಮತ್ತು ತೀರ್ಥಯಾತ್ರೆ. ಧನು ರಾಶಿಯವರು ಹುಟ್ಟಿನಿಂದಲೇ ದೈವ ಭಕ್ತರು. ನೀವು ಪುಣ್ಯಕ್ಷೇತ್ರಗಳಿಗೆ, ಕಾಶಿ ರಾಮೇಶ್ವರ ಅಥವಾ ಮಂತ್ರಾಲಯದಂಥ ಕ್ಷೇತ್ರಗಳಿಗೆ ಕುಟುಂಬ ಸಮೇತ ಭೇಟಿ ನೀಡುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳು, ಹೋಮ ಹವನಗಳು ನಡೆಯಲಿವೆ. ನಿಮ್ಮ ಮನಸ್ಸಿಗೆ ಅಗಾಧವಾದ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ. ನೀವು ಮಾಡುವ ದಾನ ಧರ್ಮಗಳು ನಿಮ್ಮ ಕಷ್ಟ ಕಾಲದಲ್ಲಿ ಬಂದು ಕಾಪಾಡಲಿವೆ. ಧನು ರಾಶಿಯವರು ಬೇರೆಯವರ ಕಷ್ಟಕ್ಕೆ ಮರುಗುವ ಗುಣವುಳ್ಳವರು. ಈ ವರ್ಷ ನೀವು ಮಾಡುವ ಸಮಾಜ ಸೇವೆ ನಿಮಗೆ ಕೀರ್ತಿ ತಂದು ಕೊಡಲಿದೆ. ಸಕಾರಾತ್ಮಕ ಘಟನೆ ಹೊಸ ಸ್ಕಿಲ್ ಮತ್ತು ಟೆಕ್ನಾಲಜಿ ಬಳಕೆ. ಧನು ರಾಶಿಯವರು ಯಾವಾಗಲೂ ಅಪ್ಡೇಟ್ ಆಗಿರಲು ಇಷ್ಟಪಡುತ್ತಾರೆ. ನೀವು ಹೊಸ ಎಲೆಕ್ಟ್ರಾನಿಕ್ ಡಿವೈಸ್, ಲ್ಯಾಪ್ಟಾಪ್ ಅಥವಾ ಲೇಟೆಸ್ಟ್ ಮೊಬೈಲ್ಗಳನ್ನು ಖರೀದಿಸುತ್ತೀರಿ. ಅಷ್ಟೇ ಅಲ್ಲ, ಹೊಸ ಟೆಕ್ನಾಲಜಿ ಅಥವಾ ಹೊಸ ಭಾಷೆಯನ್ನು ಕಲಿಯುವ ಮೂಲಕ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮೆಟ್ಟಿಲು ಮೇಲೇರುತ್ತೀರಿ. ನಿಮ್ಮ ಜ್ಞಾನದ ಹಸಿವು ಈ ವರ್ಷ ತೃಪ್ತಿಯಾಗಲಿದೆ. ನೀವು ಹೊಸ ಎಲೆಕ್ಟ್ರಾನಿಕ್ ಡಿವೈಸ್, ಲ್ಯಾಪ್ಟಾಪ್ ಅಥವಾ ಲೇಟೆಸ್ಟ್ ಮೊಬೈಲ್ಗಳನ್ನು ಖರೀದಿಸುತ್ತೀರಿ. ಅಷ್ಟೇ ಅಲ್ಲ, ಹೊಸ ಟೆಕ್ನಾಲಜಿ ಅಥವಾ ಹೊಸ ಭಾಷೆಯನ್ನು ಕಲಿಯುವ ಮೂಲಕ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮೆಟ್ಟಿಲು ಮೇಲಿರುತ್ತೀರಿ. ನಿಮ್ಮ ಜ್ಞಾನದ ಹಸಿವು ಈ ವರ್ಷ ತೃಪ್ತಿಯಾಗಲಿದೆ. ಸ್ನೇಹಿತರೆ, ಜೀವನ ಎಂದರೆ ಕೇವಲ ಹೂವಿನ ಹಾಸಿಗೆಯಲ್ಲ, ಅಲ್ಲಿ ಮುಳ್ಳುಗಳು ಕೂಡ ಇರುತ್ತವೆ. ಈಗ ನಾನು ಹೇಳಲಿರುವ 2 ಘಟನೆಗಳು ನಕಾರಾತ್ಮಕವಾಗಿದ್ದು, ಧನು ರಾಶಿಯವರ ಕೆಲವು ನ್ಯೂನ್ಯತೆಗಳಿಂದಲೇ ಇವು ಸಂಭವಿಸಬಹುದು. ಎಚ್ಚರ ವಹಿಸಿದರೆ ಗಂಡಾಂತರದಿಂದ ಪಾರಾಗಬಹುದು. 11ನೇ ಘಟನೆ ಬೊಜ್ಜು ಮತ್ತು ಆರೋಗ್ಯ ಸಮಸ್ಯೆ. ಧನು ರಾಶಿಯ ಅಧಿಪತಿ ಗುರುಗ್ರಹ. ಇದು ವಿಸ್ತರಣೆಯನ್ನು ಸೂಚಿಸುತ್ತದೆ. ಧನು ರಾಶಿಯವರು ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಎಚ್ಚರ ವಹಿಸದಿದ್ದರೆ ವಿಪರೀತವಾಗಿ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಇದರಿಂದ ಸಕ್ಕರೆ ಕಾಯಿಲೆ, ಲಿವರ್ ಸಮಸ್ಯೆ ಅಥವಾ ಮಂಡಿ ನೋವು ಕಾಣಿಸಿಕೊಳ್ಳಬಹುದು. ನೀವು ರುಚಿಗೆ ಬಿದ್ದು ಆರೋಗ್ಯ ಕೆಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಜಿಹ್ವ ಚಾಪಲ್ಯ, ನಾಲಿಗೆಯ ರುಚಿ ನಿಮಗೆ ದೊಡ್ಡ ಶತ್ರುವಾಗಬಹುದು. ಇದಕ್ಕೆ ಪರಿಹಾರ ಪ್ರತಿದಿನ ಬೆಳಿಗ್ಗೆ ವಾಕಿಂಗ್ ಮಾಡಿ ಮತ್ತು ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಿ. ಆರೋಗ್ಯವೇ ಮಹಾಭಾಗ್ಯ ಎಂಬುದನ್ನು ಮರೆಯಬೇಡಿ. 12ನೆಯ ಘಟನೆ ನಂಬಿಕೆ ದ್ರೋಹ ಮತ್ತು ಮಾತಿನಿಂದ ಕಲಹ. ಧನು ರಾಶಿಯವರ ಅತಿ ದೊಡ್ಡ ವೀಕ್ನೆಸ್ ಎಂದರೆ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳುವುದು. ನಿಮ್ಮ ಈ ನೇರ ನಡೆನುಡಿ ನಿಮ್ಮ ಸ್ವಂತದವರನ್ನೇ ದೂರ ಮಾಡಬಹುದು. ನೀವು ಸತ್ಯವನ್ನೇ ಹೇಳಿದರೂ ಅದು ಕೇಳುವವರಿಗೆ ಕಠೋರವಾಗಿ ಕೇಳಿಸಬಹುದು. ಇದರಿಂದ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಜೊತೆ ಜಗಳವಾಗುವ ಸಾಧ್ಯತೆ ಇದೆ. ಹಾಗೆಯೇ ನೀವು ಯಾರನ್ನಾದರೂ ಕಣ್ಣು ಮುಚ್ಚಿ ನಂಬಿ ಹಣ ಕೊಟ್ಟರೆ ಆ ವ್ಯಕ್ತಿ ಹಣವನ್ನು ಕೊಡದೆ, ಸ್ನೇಹವನ್ನು ಉಳಿಸದೆ ಮೋಸ ಮಾಡುವ ಪ್ರಸಂಗ ಎದುರಾಗಲಿದೆ. ಇದಕ್ಕೆ ಪರಿಹಾರ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಮಾತನಾಡುವ ತಾಳ್ಮೆ ಇರಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ನಂಬಬೇಡಿ. ಈಗ ವಿಡಿಯೋದ ಕ್ಲೈಮ್ಯಾಕ್ಸ್.
ಧನು ರಾಶಿಯವರು ರಾಜಯೋಗವನ್ನು ಅನುಭವಿಸಲು ಮತ್ತು ಬರುವ ಕಷ್ಟಗಳನ್ನು ತಡೆಯಲು ಮಾಡಬೇಕಾದ ಸುಲಭ ಪರಿಹಾರಗಳು. ಮುಂದಿನ 3 ನಿಮಿಷ ತುಂಬ ಮುಖ್ಯ, ಮಿಸ್ ಮಾಡಬೇಡಿ. ಧನು ರಾಶಿಯ ಅಧಿಪತಿ ಗುರು, ಆದ್ದರಿಂದ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸಾಧ್ಯವಾದರೆ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ. ಇದು ಗುರುಬಲವನ್ನು ಹೆಚ್ಚಿಸಿ ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ. ಎರಡನೆಯದಾಗಿ ಕಡಲೆಕಾಳು ದಾನ. ಗುರುವಾರದಂದು ಹಸುಗಳಿಗೆ ನೆನೆಸಿದ ಕಡಲೆಕಾಳನ್ನು ಬೆಲ್ಲದ ಜೊತೆ ತಿನ್ನಿಸಿ, ಅಥವಾ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನದ ಅಡುಗೆಗೆ ಕಡಲೆಬೇಳೆಯನ್ನು ದಾನ ಮಾಡಿ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಮತ್ತು ಸಾಲಬಾಧೆಯಿಂದ ಮುಕ್ತಿ ಪಡೆಯಲು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಮೂರನೇ ಪರಿಹಾರ, ಹಿರಿಯರ ಆಶೀರ್ವಾದ. ಧನು ರಾಶಿಯವರು ಗುರು ಹಿರಿಯರನ್ನು ಗೌರವಿಸುವವರು. ನೀವು ಯಾವುದೇ ಹೊಸ ಕೆಲಸ ಶುರು ಮಾಡುವ ಮೊದಲು ತಂದೆ ತಾಯಿಗಳ ಅಥವಾ ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯಿರಿ. ಅವರ ಆಶೀರ್ವಾದವೇ ನಿಮಗೆ ರಕ್ಷಾ ಕವಚ. ಸ್ನೇಹಿತರೆ, ಧನು ರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಅದ್ಭುತವಾದ ವರ್ಷ. ಗ್ರಹಗಳು ನಿಮಗೆ ಸಾಥ್ ನೀಡುತ್ತಿವೆ. ನೀವು ಕೇವಲ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಷ್ಟೇ. ಈ 12 ಘಟನೆಗಳಲ್ಲಿ ನೀವು ಯಾವುದನ್ನು ಹೆಚ್ಚು ಇಷ್ಟಪಟ್ಟಿದ್ದೀರಿ ಅಥವಾ ಸದ್ಯಕ್ಕೆ ನೀವು ಯಾವ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ? ಆರೋಗ್ಯ, ಹಣಕಾಸು ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ವಾ? ದಯವಿಟ್ಟು ಮುಚ್ಚುಮರೆಯಿಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗೆ ತಕ್ಕ ಜ್ಯೋತಿಷ್ಯ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಹಾಗೆಯೇ ಧನು ರಾಶಿಯವರ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಧನು ರಾಶಿಯ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ಗುರುರಾಯರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ರಾಶಿಚಕ್ರವಾದ ಧನಸ್ಸು ರಾಶಿಯವರು ಸತ್ಯಾನ್ವೇಷಕರು, ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು. ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು. ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನು ಅನ್ವೇಷಿಸಲು ಸಿದ್ಧರಾಗಿರುವವರು. ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನು ನೋಡಿದರೆ ಇವರು ಮುಖ ನೋಡಿ ವಸ್ತುಗಳನ್ನು ಕೊಳ್ಳುವವರಂತಿರುವುದಿಲ್ಲ. ಈ ರಾಶಿಯವರ ವೃತ್ತಿ ಜೀವನ, ವ್ಯಕ್ತಿತ್ವ, ವ್ಯಕ್ತಿಯ ಜೀವನ, ಪ್ರೀತಿ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ. ತಮ್ಮ ಜೀವನದಲ್ಲಿ ತಾವು ಹೇಗೆ ಇರಬೇಕು ಎನ್ನುವಂಥ ಒಂದು ಸ್ಪಷ್ಟ ನಿಲುವು ಧನು ರಾಶಿಯವರಲ್ಲಿ ಕಾಣಬಹುದು. ಸ್ವಾತಂತ್ರ್ಯ ಹಾಗೂ ಪ್ರಾಮಾಣಿಕತೆ ಅವರ ಪ್ರಮುಖ ಸಾಧನಗಳು. ಅವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ವ್ಯಕ್ತಿ ಹಾಗೂ ವಿಚಾರಗಳಲ್ಲಿ ಕೂಡ ನ್ಯಾಯಪರ ನಿಲುವನ್ನು ಹೊಂದಿರುತ್ತಾರೆ. ಸಮಾನತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಅನ್ನೋದೇ ದೇವರ ಧ್ಯೇಯ. ಯಾವತ್ತೂ ಕೂಡ ಅವರು ಚಿಕ್ಕದಾಗಿ ಯೋಚನೆ ಮಾಡುವುದಕ್ಕೆ ಹೋಗೋದಿಲ್ಲ. ಬದಲಾಗಿ ದೊಡ್ಡ ಕನಸನ್ನು ಕಂಡು ಅದನ್ನು ನನಸು ಮಾಡುವಂತಹ ಪ್ರಯತ್ನದಲ್ಲಿರ್ತಾರೆ. ಜೀವನದಲ್ಲಿ ಸಾಧನೆ ಎಂಬ ಶಿಲೆಯ ಕಟ್ಟಲು ಗುರಿಯ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟಿದ್ದಂತೆ. ಧನಸ್ಸು ರಾಶಿಯವರ ನಕ್ಷತ್ರಾಧಾರಿತ ಜನ್ಮ ರಹಸ್ಯವನ್ನು ಹಾಗೂ ನೀವು ಈ ರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನು ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ಧನಸ್ಸು ರಾಶಿ 9ನೇ ಭಾವದಲ್ಲಿ ಕಂಡುಬರುತ್ತದೆ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ. ಈ ರಾಶಿಯಲ್ಲಿ ಮೂಲ ನಕ್ಷತ್ರದ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು, ಉತ್ತರಾಷಾಢ ನಕ್ಷತ್ರದ 1ನೇ ಪಾದವನ್ನು ಕಾಣಬಹುದು. ಅಶ್ವಮಾನವ ತನ್ನ ಕೈಯಲ್ಲಿ ಧನಸ್ಸನ್ನು ಹಿಡಿದು ತನ್ನ ಗುರಿಯ ಕಡೆ ಏಕಾಗ್ರತೆ ಹೊಂದಿರುವಂಥ ಚಿಹ್ನೆ. ಈ ರಾಶಿ ಆಶಾವಾದಿಯ ಪ್ರತೀಕವಾಗಿದೆ. ನೀವು ನ್ಯಾಯಪ್ರಿಯರು, ಛಲವಾದಿಗಳು, ತನ್ನ ಗುರಿಯ ಕಡೆ ಗಮನ ಹರಿಸುವ ಸಾಧಕರು, ಸ್ವಾಭಿಮಾನಿಗಳು, ಧಾರ್ಮಿಕ ಹಾಗೂ ಸಾತ್ವಿಕ ಗುಣದವರು, ಅಧಿಕಾರ ಪ್ರಿಯರು. ಜ್ಞಾನ ಸಂಪಾದನೆ ನಿಮ್ಮ ಮೂಲ ಸ್ವಭಾವವಾಗಿದೆ. ನೀವು ಪರೋಪಕಾರಿಗಳಾಗಿರುವುದರಿಂದ ಸಮಾಜದಲ್ಲಿ ಸನ್ಮಾನಗಳಿಗೆ ಭಾಜನರಾಗುತ್ತೀರಾ. ಏಕಾಗ್ರತೆಯಿಂದ ಕೆಲಸ ಮಾಡುವ ಪ್ರವೃತ್ತಿ. ಯಾವುದೇ ವಿಷಯವನ್ನು ಕಲಿತರೂ ಅರ್ಧಂಬರ್ಧ ಕಲಿಯದೆ ಮೂಲದಿಂದ ಕಲಿಯುವವರು. ಬೇರೆಯವರ ಅಧೀನದಲ್ಲಿ ಜೀವಿಸಲು ಇಷ್ಟಪಡದ ಆದರ್ಶವಾದಿಗಳು, ಸಿದ್ಧಾಂತಿಗಳು, ವೇದಾಂತಿಗಳು. ನೀವು ನಿಮ್ಮ ಶತ್ರುಗಳ ಜೊತೆಗೂ ಸಭ್ಯತೆಯಿಂದ ವರ್ತಿಸುತ್ತೀರಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳನ್ನು ಎದುರಿಸಬೇಕಾಗುತ್ತದೇನೆ. ನೇರವಾಗಿ, ದಿಟ್ಟವಾಗಿ, ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ಹೆಚ್ಚಾಗಿರುತ್ತಾರೆ. ನಿಮ್ಮ ಮನಸ್ಸಿನ ನ್ಯಾಯಾಲಯದಲ್ಲಿ ತಮ್ಮ ಮನಸ್ಸಾಕ್ಷಿಯೇ ನ್ಯಾಯಾಧೀಶ. ನಿಮ್ಮ ಮನಸ್ಸಾಕ್ಷಿಯಂತೆಯೇ ನೀವು ನಡೆದುಕೊಳ್ಳುವುದು. ನೀವು ಧನಸ್ಸು ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡೋಣ.
ಪ್ರಾಕೃತಿಕ ಕುಂಡಲಿಯ ಭಾಗ್ಯಸ್ಥಾನದಲ್ಲಿ ಧನಸ್ಸು ರಾಶಿ ಕಂಡುಬರುತ್ತದೆ. ಗುರುದೇವನ ರಾಶಿಯಾಗಿದೆ. ಗುರು ಎಂದರೆ ಮೋಕ್ಷಕಾರಕ ಗ್ರಹ. ಗುರು ಎಂದರೆ ಜೀವಕಾರಕ ಗ್ರಹ. ಧರ್ಮ, ಅರ್ಥ, ಕಾಮ, ಮೋಕ್ಷದ ದೃಷ್ಟಿಯಿಂದ ನೋಡೋದಾದರೆ ಧನಸ್ಸು ರಾಶಿ ಧರ್ಮಸ್ಥಾನದಲ್ಲಿ ಕಂಡುಬರುತ್ತದೆ. ಧಾರ್ಮಿಕ, ಕಾರ್ಮಿಕ ದೃಷ್ಟಿಯಿಂದ ನೀವು ಧನಸ್ಸು ರಾಶಿಯಲ್ಲಿ ಜನಿಸಿರುತ್ತೀರಾ. ನಿಮಗೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ದಶಾಭುಕ್ತಿಗಳು ಪ್ರಾರಂಭವಾಗುವುದರಿಂದ ನೀವು ಅಂದುಕೊಂಡ ಗುರಿ ಉದ್ದೇಶಗಳನ್ನು ತಲುಪುತ್ತೀರಾ. ನಿಮ್ಮ ಪಂಚಮ ಸ್ಥಾನದಲ್ಲಿ ಮೇಷರಾಶಿ ಬರುತ್ತದೆ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಹಾಗೂ ಮೇಷರಾಶಿಯ ಅಗ್ನಿತತ್ವ ರಾಶಿ. ನೀವು ನಿಮ್ಮ ಪೂರ್ವ ಜನ್ಮದಲ್ಲಿಯೂ ತುಂಬ ಎನರ್ಜಿಟಿಕ್ ಆಗಿ ಬಹಳ ನಿಸ್ವಾರ್ಥ ಸೇವೆಯನ್ನು ಸರ್ಕಾರಕ್ಕೆ, ಸೇನೆಗೆ ಸಂಬಂಧಿಸಿದ ಸೇವೆಗಳನ್ನು ಮಾಡಿರುವುದರಿಂದ ಈ ಜನ್ಮದಲ್ಲಿ ಧನಸ್ಸು ರಾಶಿಯಲ್ಲಿ ಜನಿಸಿರುತ್ತೀರಾ. ಈ ಜನ್ಮದಲ್ಲಿಯೂ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮ್ಮ ಸ್ಮೃತಿ ಪಟಲದಲ್ಲಿ ಇದ್ದೇ ಇರುತ್ತದೆ. ಆ ಎನರ್ಜಿ, ಆ ಡಿಟರ್ಮೇಷನ್, ತ್ಯಾಗ ಪ್ರವೃತ್ತಿ ಮುಂದುವರಿಯುತ್ತದೆ. ಧನಸ್ಸು ರಾಶಿಯು ಅಗ್ನಿತತ್ವ ರಾಶಿಯಾಗಿರುವುದರಿಂದ ನಿಮ್ಮ ಗುರಿ ಉದ್ದೇಶಗಳ ಕಡೆ ಬೆಂಕಿಯ ರೀತಿ ಪ್ರಯತ್ನವನ್ನು ಮಾಡುತ್ತೀರಾ. ಧನಸ್ಸು ರಾಶಿ ಅಥವಾ ಧನಸ್ಸು ಲಗ್ನದಲ್ಲಿ ಜನಿಸಿದರೆ ಇವರು ಸಮಾಜಕ್ಕಾಗಿ, ದೇಶಕ್ಕಾಗಿ, ತನ್ನ ಧರ್ಮಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡುವವರು. ಸಮಾಜದ ಉದ್ಧಾರಕ್ಕೆ, ಸಮಾಜ ಕಲ್ಯಾಣಕ್ಕಾಗಿ ಜನಿಸಿದವರಾಗಿರುತ್ತೀರಾ. ಧನಸ್ಸು ರಾಶಿಯವರಿಗೆ ಜೀವನದ ಜವಾಬ್ದಾರಿಗಳನ್ನು ಯಾರು ಕಲಿಸುವಂತಹ, ನೆನಪಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ನೀವು ರಸ್ತೆಯಲ್ಲಿ ಪೇಪರ್ ಎಸೆಯಲು ಸಹ ಇಷ್ಟಪಡುವುದಿಲ್ಲ. ನಿಮಗೆ ಸಮಾಜದ ಬಗ್ಗೆ ವಿಶೇಷವಾದಂತಹ ಪ್ರೀತಿ, ಕಾಳಜಿ ಇದ್ದೇ ಇರುತ್ತದೆ. ನಕ್ಷತ್ರದ ಆಧಾರದ ಮೇಲೆ ನೋಡೋದಾದರೆ ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರವನ್ನು ಕಾಣಬಹುದು. ಮೂಲನಶ ನಕ್ಷತ್ರದ ಅಧಿಪತಿ ಕೇತುಗ್ರಹ, ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿಗ್ರಹ, ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ. ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಗ್ರಹಗಳ ಮಹಾದಶ ಪ್ರಾರಂಭವಾಗುತ್ತದೆ. ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದರೆ ಚಿಕ್ಕ ಮಕ್ಕಳಿದ್ದಾಗ ಬಹಳ ಚೇಷ್ಟೆ ಮಾಡುವ, ಬಹಳ ತುಂಟಾಟ ಮಾಡುವಂತಹ ಸ್ವಭಾವದವರು. ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನು ಕಂಟ್ರೋಲ್ ಮಾಡುವುದೇ ದೊಡ್ಡ ಸವಾಲಾಗಿರುತ್ತದೆ. ಕೇತು ದಶ 7 ವರ್ಷಗಳ ಕಾಲ ನಡೆಯುತ್ತದೆ. ನಂತರ ಶುಕ್ರದಶ ಪ್ರಾರಂಭವಾಗುತ್ತದೆ. ಜೀವನದಲ್ಲಿ ಬಹಳ ಆನಂದಮಯವಾಗಿರುತ್ತೀರಾ. ನೀವು ಸಂತೋಷವಾಗಿರುತ್ತೀರಾ. ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿಟ್ಟುಕೊಳ್ತೀರಾ. ತನ್ನ ಕೆಲಸದ ಮೇಲೆ ಗಮನ ಹರಿಸುವವರು. ಧನಸ್ಸು ರಾಶಿಯ ಮಕ್ಕಳಿಗೆ ಓದಿಕೊಳ್ಳಿ, ಬರೆದುಕೊಳ್ಳಿ ಎಂದು ಹೇಳುವಂಥ ಅವಶ್ಯಕತೆ ಇರುವುದಿಲ್ಲ. ಆಟ ಆಡುವಾಗ ಆಟವಾಡುತ್ತಾರೆ, ಓದುವಾಗ ಓದುತ್ತಾರೆ. ಬಹಳ ಬುದ್ಧಿವಂತರು. ಧನಸ್ಸು ಲಗ್ನವಾಗಿದ್ದು ಸಿಂಹ ರಾಶಿಯಲ್ಲಿ ಸೂರ್ಯಗ್ರಹ ಸ್ಥಿತವಾಗಿದ್ದರೆ ಸೂರ್ಯ ದಶಾ ಕಾಲದಲ್ಲಿ ನಿಮಗೆ ಗವರ್ನಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತದೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಶುಕ್ರಗ್ರಹದ ಮಹಾದಶ 6 ಪ್ರಾರಂಭವಾಗುತ್ತದೆ. ಸೌಂದರ್ಯವಂತರು. ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರುತ್ತೀರಾ. ನಿಮ್ಮಲ್ಲಿ ಕಲೆ, ಸಾಹಿತ್ಯ, ಸಂಗೀತದ ಬಗ್ಗೆ ವಿಶೇಷ ಒಲವು, ಆಸಕ್ತಿ ಇರುತ್ತದೆ. ಜೀವನದಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಜೀವನವನ್ನು ಸಾಗಿಸುತ್ತೀರಾ. ನೀವು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದರೆ ನಿಮಗೆ ಸೂರ್ಯನ ಮಹಾದಶ ಪ್ರಾರಂಭವಾಗುತ್ತದೆ. ಈ 2 ನಕ್ಷತ್ರದವರಿಗಿಂತ ಉತ್ತರಾಷಾಢ ನಕ್ಷತ್ರದವರು ವಿಭಿನ್ನವಾಗಿರುತ್ತೀರಾ. ಬಹಳ ಗಂಭೀರ ಸ್ವಭಾವದವರು. ಯಾವುದೇ ವಿಚಾರಗಳನ್ನು ಬಹಳ ಗಂಭೀರವಾಗಿ ಮಾಡುತ್ತೀರಾ. ನಾಯಕತ್ವದ ಗುಣದವರು. ನೀವು ವಯಸ್ಸಿನಲ್ಲಿ ಚಿಕ್ಕವರಾದರೂ ನೀವು ಆಲೋಚಿಸುವಂತಹ ರೀತಿ, ತೀರ್ಮಾನ ತೆಗೆದುಕೊಳ್ಳುವಂತಹ ರೀತಿ ಬಹಳ ವಿಶೇಷವಾಗಿರುತ್ತದೆ, ವಿಭಿನ್ನವಾಗಿರುತ್ತದೆ. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಆಲೋಚನೆ, ನಿಮ್ಮ ಕಾರ್ಯಕ್ಷಮತೆ, ನಿಮ್ಮ ತೀರ್ಮಾನಗಳನ್ನು ನೋಡಿ ಆಶ್ಚರ್ಯಚಕಿತರಾಗುವುದರಲ್ಲಿ ಸಂದೇಹವೇ ಇಲ್ಲ. ಅಷ್ಟು ಚೆನ್ನಾಗಿ ತೀರ್ಮಾನಗಳನ್ನು ತುಂಬ ಮೆಚೂರ್ಡ್ ಆಗಿ ತೆಗೆದುಕೊಳ್ತೀರಾ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಇದೆ, ಎಷ್ಟು ಜ್ಞಾನವಿದೆ ಎಂದು ಆಶ್ಚರ್ಯಚಕಿತರಾಗುತ್ತಾರೆ. ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಈಡೇರಿಸಿಕೊಂಡು ನಿಮ್ಮ ಗುರಿಯನ್ನು ತಲುಪಿ ಮೋಕ್ಷ ಪಡೆಯುವುದಕ್ಕಾಗಿ ಧನಸ್ಸು ರಾಶಿಯಲ್ಲಿ ನಿಮ್ಮ ಜನನವಾಗಿದೆ. ಧರ್ಮ ಹಾಗೂ ಮೋಕ್ಷದ ದಾರಿಯಲ್ಲಿಯೇ ನಡೆಯುತ್ತೀರಾ. ಧನಸ್ಸು ರಾಶಿ ಚಕ್ರದ ಚಿಹ್ನೆಯನ್ನು ಗಮನಿಸುವುದಾದರೆ ಅರ್ಧ ಮನುಷ್ಯ, ಅರ್ಧ ಕುದುರೆಯ ಭಾಗವನ್ನು ಹೋಲುವ ಮನುಷ್ಯಾಕೃತಿಯು ಕೆಟ್ಟ ಗುಣಗಳು ಹಾಗೂ ಒಳ್ಳೆಯ ಗುಣಗಳು, ಬಿಲ್ಲು ಬಾಣವನ್ನು ಮೇಲಕ್ಕೆತ್ತಿರುವ ಸಂಕೇತವು ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಎನ್ನುವುದನ್ನು ಸೂಚಿಸುತ್ತದೆ. ಇವರು ಬಹಳ ಸಕಾರಾತ್ಮಕವಾಗಿ ಯೋಚಿಸುವವರು. ಜೀವನದಲ್ಲಿ ಒಳ್ಳೆಯದನ್ನೇ ನೋಡಲು ಬಯಸುತ್ತಾರೆ. ಇದರಿಂದಾಗಿ ಯಾವ ರೀತಿಯ ತೊಂದರೆಗೂ ಸಿಕ್ಕಿ ಹಾಕಿಕೊಳ್ಳಲು ಬಯಸುವುದಿಲ್ಲ. ಕೆಲವೊಮ್ಮೆ ಅಸಭ್ಯ ವರ್ತನೆ ತೋರಬಹುದು. ಉತ್ತಮ ಸಲಹೆಗಳನ್ನು ತಿರಸ್ಕರಿಸಬಹುದು. ಬಹಳ ಸಕ್ರಿಯವಾಗಿರುವ ಇವರು ಪ್ರಕೃತಿ, ಹೊರಾಂಗಣ ಚಟುವಟಿಕೆಗಳನ್ನು ಇಷ್ಟಪಡುತ್ತಾರೆ. ಎಲ್ಲ ರೀತಿಯ ಆಟೋಟ, ದೈಹಿಕ ಚಟುವಟಿಕೆಗಳಲ್ಲಿ ಮುಂದಿರುತ್ತಾರೆ. ಸಹಾನುಭೂತಿಯುಳ್ಳ ಇವರು ಪ್ರಾಮಾಣಿಕರು ಹೌದು. ತಮ್ಮ ಪ್ರೀತಿ ಪಾತ್ರರ ಸಮಸ್ಯೆಗಳನ್ನು ಬಗೆಹರಿಸಲು ಯಾವಾಗಲೂ ಮುಂದಿರುತ್ತಾರೆ.
ಪ್ರೀತಿಯಲ್ಲಿ ಖುಷಿಯಾಗಿರುತ್ತಾರೆ. ತಮ್ಮ ಸಂಗಾತಿಯೊಂದಿಗೆ ಖುಷಿಯಿಂದ ಕಾಲ ಕಳೆಯಲು ಬಯಸುತ್ತಾರೆ. ಇಂದ್ರಿಯ ಸುಖ ಬಯಸುವ ಮುಕ್ತ ಹೃದಯದ ಏನನ್ನಾದರೂ ಮಾಡಲು ಸಿದ್ಧವಿರುವ ಸಂಗಾತಿಯನ್ನು ಸಮಾನವಾಗಿ ಕಾಣುವ ಇವರು ಉತ್ತಮ ಸಂಗಾತಿಯಾಗಿರುತ್ತಾರೆ. ಇವರು ಪ್ರೀತಿ ಮತ್ತು ಲೈಂಗಿಕತೆಯ ಮಧ್ಯೆ ಅಡ್ಡಗೆರೆಯನ್ನು ಹಾಕಿರುತ್ತಾರೆ. ಪ್ರೀತಿಯ ವಿಷಯಕ್ಕೆ ಬಂದರೆ ತಮ್ಮನ್ನು ತಾವು ಪ್ರೀತಿ ಅರ್ಪಿಸಿಕೊಳ್ಳುತ್ತಾರೆ. ಪ್ರೀತಿಯಲ್ಲಿ ನಿಷ್ಠಾವಂತರು ಹಾಗೂ ಸಮರ್ಪಣಾ ಮನೋಭಾವದವರು. ಇವರ ಸಂಗಾತಿಗಳಾಗಿರುವವರು ಬೌದ್ಧಿಕ, ಸೂಕ್ಷ್ಮ ಹಾಗೂ ಅಭಿವ್ಯಕ್ತಿಶೀಲರಾಗಿರಬೇಕು. ಸ್ನೇಹಿತರಾಗಿ ತುಂಬ ಪ್ರೋತ್ಸಾಹಿಸುವ, ಸ್ಫೂರ್ತಿದಾಯಕ ಮತ್ತು ಉದಾರ ಸ್ವಭಾವದವರು. ಸ್ನೇಹಿತರ ವಲಯದಲ್ಲಿ ಸಂತೋಷ ಮತ್ತು ನಗೆಯನ್ನು ಹರಡುತ್ತಾರೆ. ನಿಷ್ಠಾವಂತ ಸ್ನೇಹಿತರನ್ನು ಹೊಂದಿರುತ್ತಾರೆ. ಕೊನೆಯವರೆಗೂ ತಮ್ಮ ಗೆಳೆತನವನ್ನು ಉಳಿಸಿಕೊಂಡಿರುತ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.